उत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठ गोविन्द उत्तिष्ठ गरुडध्वज शरणं 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 तेरी कृपा करे शाणा पालितु अनुवर्ता फोटो ताई श्री गौरी पालितु अनुवर्ता ताई श्री गौरी शरणं 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 कृपा करे शरणं 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 देवी कृपा करे पालितु अनुवर्ता ಶ್ರೀ ರಾಮಲಿಂಗೇಶ್ವರನೇ ಶ್ರೀ ಪ್ರಗತಿಪೂರ್ವ ರೈತರ ಮನೆತನದ ಒಡೆಯನಾದ ಶ್ರೀ ರಾಮಲಿಂಗೇಶ್ವರನೇ ನಮ್ಮಂತವರನ್ನು ಕಣ್ತೆಗೆದು ನೋಡುವ ಭಾರ ನಿನ್ನದು ತಂದೆ ನಿನ್ನದು. ಎಲ್ಲಿರುವೆ ನನ್ನ ತಾಯಿ ಪೂಜೆಯಲ್ಲಿ ಮಗ್ನಳಾಗಿರುವ ರೇಖಾ ಪರ್ವತಗಳನ್ನೇ ಅಂಗೈಲಿ ಹೊತ್ತು ನದಿಗಳ ಮೇಲೆ ಗರಿ ಬಿಚ್ಚಿದ ಕರುಣದಂತೆ ವಿಹಾರ ಮಾಡಿ ಬರುವ ಆ ಆಂತರಿಕ ವಾಯುಪುತ್ರನ ಹತ್ತಿರ ಅದೇನೆಂದು ವರ ಕೇಳಿಕೊಂಡಿಕಣೆ. ಬನ್ನಿ ನೋಡಿ
ಹಗಲು ರಾತ್ರಿ ಸತ್ಯ ನೀತಿ ಧರ್ಮ ಎಂದು ರೈತನ ಮಕ್ಕಳಿಗೆ ಯಾವುದೇ ರೀತಿ ಕೆಟ್ಟಾಗಬಾರ್ದು. ಹಾಗೆ ಅದೇ ರೀತಿ ಕೆಟ್ಟ ರಾಜಕಾರಣಿಗಳು ನಮ್ಮಂತ ಬಡವರ ವಿರುದ್ಧ ಹೋರಾಟ ಮಾಡ್ತಿದ್ದಾರಲ್ಲಿ. ಅದರಲ್ಲಿ ನನ್ನ ಮೈದಿನ ಹಾಗೂ ನನ್ನ ದೇವರಿಗೆ ಜೀವನದಲ್ಲಿ ಸೋಲೆಂಬುದು ಸುಳಿಯಲೇಬಾರ್ದು ಅಂತ ಆ ದೇವರ ಹತ್ರ ಶರಗೊಡ್ಡಿ ಬೇಡ್ಕೊಂಡೇರಿ ನಾನು. ಎಂತ ಮುತ್ತಿನಂತ ಮಾತನಾಡಿದೆ ನೀನು. ರೈತ ಉಡಿ ಕಟ್ಟಿ ಭೂಮಿಗೆ ಬೀಜ ಬಿತ್ತಿದರೆ ಸರಿಯಾಗಿ ಮಳೆ ಆಗುವುದಿಲ್ಲ. ಅಲ್ಪ ಸ್ವಲ್ಪ ಮಳೆ ಆದರೂ ಬೆಳೆಯಂತೂ ಬರುವುದಿಲ್ಲ. ಅಂದ ಮೇಲೆ ಈ ರೈತರ ಮಕ್ಕಳಿಗೆ ಆತ್ಮಹತ್ಯೆ ಒಂದೇ ದಾರಿ, ಆತ್ಮಹತ್ಯೆ ಒಂದೇ ದಾರಿ. ಹೌದು ಸ್ವಾಮಿ, ನಿಮ್ಮ ಮಾತು ನಿಜ. ರೈತ ಕಷ್ಟಪಟ್ಟು ದುಡಿದು ಬೆಳೆ ಮಾಡಿ ಮಾರ್ಕೆಟ್ಗೆ ಹೋದ್ರೆ ಬೆಲೆ ಸಿಗದೆ ಹೋದ್ರೆ ರೈತ ಬದುಕಲಾದ್ರೂ ಹೇಗೆ ಸಾಧ್ಯ ಸ್ವಾಮಿ? ಇಂಥ 20 ಎಕರೆ ಭೂಮಿಯಲ್ಲಿ ಈರುಳ್ಳಿ, ಗೋವಿನ ಜೋಳ, ಹತ್ತಿ ಮುಂತಾದವನ್ನು ಬೆಳೆದು, ಆದರೆ ಎಲ್ಲೋ ಮಳೆಯಾಗಿ ಅಲ್ಲಿಂದ ಹೊಳೆ ಬಂದು ಇದ್ದ ಬಿದ್ದ ಪೈರುಗಳೆಲ್ಲ ಕೊಚ್ಚಿಕೊಂಡು ಹೋದವು. ಅಂತದರ ಜೊತೆಗೆ ಫಲವತ್ತಾದ ನಮ್ಮ ಭೂಮಾತೆ ಕೂಡ ನದಿಯ ಪಾಲಾಯಿತು. ಈ ರೈತರ ಮಕ್ಕಳಿಗೆ ಎಲ್ಲಿದೆ ಶಾಂತಿ? ವಾಸಿಸುತ್ತಿರುವ ಮನೆಗಳು ನೀರಿನಲ್ಲಿ ಮುಳುಗಿ ಹೋದವು. ದನ ಕರುಗಳಿಗೆಂದು ಕೂಡಿಟ್ಟ ಮೇವಿನ ಬಡವೆ ಆ ನದಿಯ ಪಾಲಾಯಿತು. ಅಂದ ಮೇಲೆ ಈ ರೈತರಿಗೆ ಎಲ್ಲಿದೆ ಶಾಂತಿ, ಎಲ್ಲಿದೆ ನೆಮ್ಮದಿ? ಹಣೆಯಕ್ಕೆ ಕೂಡಿ ಬಂದರೆ ಹಣೆದವರು ಬೇಕಾಗಿಲ್ಲ ಎನ್ನುವಂತೆ ಕಾಲ ಯಾವತ್ತಿದ್ದರೂ ಒಂದೇ ರೀತಿ ಇರುವುದಿಲ್ಲ. ಇವತ್ತು ಸೋತವನು ನಾಳೆ ಜಪ್ಪೆ ಗೆಲ್ಲುತ್ತಾನೆ. ಒಂದು ಕುರುಕ್ಷೇತ್ರದಲ್ಲಿ ಕೌರವರ ಅಟ್ಟಹಾಸಕ್ಕೆ ಪಾಂಡವರು ಬೇಸತ್ತು ಇಡೀ ಕೌರವರ ವಂಶವನ್ನೇ ನೀರು, ತಮ್ಮ ಯುಕ್ತಿಯಿಂದ ಕೌರವರ ವಂಶವನ್ನೇ ನೀರು ವಂಶ ಮಾಡಿದ ಹಾಗೆ ಮುಂದೆ ನಮ್ಮನ್ನಾಳುವ ರಾಜಕಾರಣಿಗಳ ತದ್ಬಾರಿಗೆ ಬೇಸತ್ತು ಇಡೀ ನಮ್ಮ ರೈತ ಜನಾಂಗವೇ ಒಗ್ಗೂಡಿಕೊಂಡು ಭ್ರಷ್ಟ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸಿ ಈ ಇಡೀ ನಮ್ಮ ಕರುನಾಡನ್ನೇ ಒಬ್ಬ ನಮ್ಮ ರೈತ ನಾಯಕ ಆಳುವ ಕಾಲ ಬಂದೇ ಬರುತ್ತದೆ. ಸ್ವಾಮಿ, ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮಂತ ರೈತರ ಬಾಳು ಬಂಗಾರವಾದ್ರೆ ಅಷ್ಟೇ ಸಾಕು ಸ್ವಾಮಿ. ರೇಖಾ, ಈ ರೈತ ಕಾಣುವ ಕನಸು ನನಸಾಗುವ ಕಾಲ ಇನ್ನೇನು ಬಹಳವಿಲ್ಲ. ಅಂದ ಹಾಗೆ ಮನೆಯಲ್ಲಿ ಏನು ನಮ್ಮ ಪ್ರೀತಿಯ ಸಹೋದರ ಅದು ಮುದ್ದು ಸೊಸೆಯಲ್ಲಿ ಕಾಣುತ್ತಿಲ್ಲವಲ್ಲ? ಇಂದು ಶ್ರಾವಣ ಮಾಸದ ಕೊನೆ ಗುರುವಾರ ಅಲ್ವೇ? ಅದಕ್ಕೆ ಶ್ರೀ ರಾಮಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಕೊಂಡು ಬರಲು ಹೋಗಿದ್ದಾರೆ ತಂಗಿ ಹಾಗೂ ಮೈದುನ. ಅಲ್ಲರಿ, ನೀವು ಊಟ ಮಾಡದೆ ತುಂಬಾ ಹೊತ್ತಾಯ್ತು, ಬನ್ನಿ ಊಟ ಮಾಡಿ. ರೇಖಾ, ಊಟ ಆಮೇಲೆ ಬೆಳೆಸಿರುತ್ತೆ. ಪ್ರೀತಿ ಪ್ರಣಯದಿಂದ ಹಸಿದಿರುವ ಎನ್ನ ಒಡಲಿಗೆ ನಿನ್ನ ಮೆತ್ತನೆ ಕೈಗಳಿಂದ ತಗ್ಗಿಕೊಂಡು ಒಂದು ಮುತ್ತಾದರ ಕೊಡಬಾರದೆ ನನ್ನ ಮುದ್ದಿನ ಮಾಡಬೇಕು. ಬರೀ ಮುತ್ತಿನ ಚಿಂತೆ ದಿನ ಆಗಲಿ ಸಾಕು. ಬರೀ ಪ್ರೀತಿ ಪ್ರೇಮ ಅನ್ನೋದೇ ನಿಮ್ಮ ಆಸೆ. ಮುತ್ತಿನ ಸತ್ಯ ಅನ್ನುವುದೆಂದು ಬಲ್ಲವರು ಹೇಳಿದರೆ ಅದು ಅಲ್ಲದೆ ಮುತ್ತೆ ಪ್ರಥಮ ಅದುವೇ ಜಗವನ್ನೇ ಒಂದು ನಮ್ಮ ಕ್ರೇಜಿಸ್ಟ ರವಿಚಂದ್ರನು ಕೂಡ ಸಾಯಿ ಸಾರಿಯಲ್ಲಿ ಇದೆ. ರಮಣಿ ಹೇ ಹೇ
I love you, Anna. ಅಣ್ಣ ಅತ್ತಿಗೆ ಇವತ್ತು ಕಾರ್ತಿಕ ಮಾಸದ ಕೊನೆಯ ಶನಿವಾರ. ಶ್ರೀ ಮಾರುತೇಶ್ವರನ ದರ್ಶನಕ್ಕೆ ಭಕ್ತರು ಸರತಿ ಸಾಲಿ ನಿಂತಿದ್ದರು. ಅದಕ್ಕಾಗಿ ನಾನು ಮತ್ತು ಲಕ್ಷ್ಮಿ ಸರತಿ ಸಾಲಿನಲ್ಲಿ ನಿಂತು ಶ್ರೀ ಮಾರುತೇಶ್ವರನ ದರ್ಶನವನ್ನು ಪಡೆದು ಬರಲು ಸ್ವಲ್ಪ ತಡವಾಯಿತು ಅಣ್ಣ. ಹೌದು ಮಾವ, ಆ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸಿಕೊಂಡು ಬಂದ್ವಿ. ಮಾವ, ಮೊದಲು ದೇವರ ಪ್ರಸಾದ ತೆಗೆದುಕೊಳ್ಳಿ. ತಂಗಿ, ತಂಗಮ್ಮ, ಆ ದೇವರ ಹತ್ರ ಏನಂತ ವರನ್ನು ಬೇಡ್ಕೊಂಡು ಬಂದೆ ನೀನು? ಬೇಕಾ ನಿನ್ನ
ತಂಗಿ ಇನ್ನೇನು ಬೇಡಿಕೊಂಡು ಬಂದಿರುತ್ತಾಳೆ. ನಮಗಂತೂ ಆ ಮಾರುತಿ ಮಕ್ಕಳ ಭಾಗ್ಯ ಕರುಣಿಸಲಿಲ್ಲ. ಕೊನೆಗೆ ನನಗಾದರೂ ಕರುಣಿಸಿ ಎಂದು ಕೇಳಿಕೊಂಡು ಬಂದಿರುತ್ತಾಳೆ ಅಲ್ವೇನಮ್ಮ ನನ್ನ ಮುದ್ದು ಸೊಸೆ? ಮಾವ, ನಿಮ್ಮ ಕಲ್ಪನೆ ತಪ್ಪು ಅಂತ ನಾನು ತಿಳಿದುಕೊಂಡಿದ್ದೇನೆ. ಸುತ್ತು ಸಾವಿರ ಹಳ್ಳಿಯಲ್ಲಿ ಉತ್ತಮನ ಮನೆತನ ಅಂತ ಹೆಸರು ಪಡೆದುಕೊಂಡ ಈ ನಮ್ಮ ಮನೆತನಕ್ಕೆ ಯಾವ ದುಷ್ಟರ ಕಣ್ಣು ಬೀಳದಿರಲಿ ಅಂತ ಆ ಮಾರುತೇಶ್ವರನ ಹತ್ರ ಬೇಡಿಕೊಂಡು ಬಂದೆ ಮಾವ, ಬೇಡಿಕೊಂಡು ಬಂದೆ. ಹೌದು ರೇಖೆ, ನಿನ್ನಂತ ಸತಿಯನ್ನು ಪಡೆಬೇಕಾದ್ರೆ ಈ ನನ್ನ ಮೈದಿನ 7 ಜನ್ಮದ ಪುಣ್ಯನೇ ಮಾಡಿರ್ಬೇಕು. ನೋಡಪ್ಪ ಮೈದಿನ, ಸರ್ಕಾರದ ವಿರುದ್ಧ ಹೋರಾಡುವ ಗಣ್ಯರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು ನೀನು. ಅಂತ ದುಷ್ಟ ರಾಜಕಾರಣಿಗಳಿಗೆ ನ್ಯಾಯ ಕೈಯಲ್ಲಿದೆ ಅಂತ ರೈತರ ಮಕ್ಕಳನ್ನು ಜವಾಬ್ದಾರಿಯಿಂದ ನೋಡ್ಬೇಕು. ಒಟ್ಟಿನಲ್ಲಿ ನನ್ನ ಮೈದಿನ ಹೆಮ್ಮೆಯಿಂದ ಮರಿಬೇಕು. ಇದೇ ನಿಮ್ಮ ಅತ್ತೆಯ ಆಸೆ. ಅಜ್ಜಮ್ಮ, ನಿನ್ನ ಮತ್ತು ಅಣ್ಣನ ಆಶೀರ್ವಾದ ನನ್ನ ತಲೆ ಮೇಲಿದ್ದರೆ ನಮ್ಮ ಭೂಮಿಯನ್ನು ಉಳುವ ನಾಡಪ್ರಭು ಅನ್ನದಾತರ ಆಶೀರ್ವಾದ ನನ್ನ ತಲೆ ಮೇಲಿದ್ದರೆ ರೈತರ ಬೆಳೆಯನ್ನು ಕಡಿಮೆ ರೇಟಿಗೆ ಖರೀದಿ ಮಾಡಿ ಮನಸ್ಸಿಗೆ ಬಂದಂತೆ ಖರೀದಿ ಮಾಡಿ ಗೋಲ್ಡನ್ ಅಲ್ಲಿ ಸ್ಟಾಕ್ ಮಾಡಿ ದುಬಾರಿ ರೇಟಿಗೆ ಮಾರಿಕೊಂಡು ರೈತರ ಬೆವರಿನ ಹನಿಯ ಮೇಲೆ ಮಾಡಿ ಮನೆ ಕಟ್ಟಿಸಿಕೊಂಡು ಎಸಿ ರೂಮಿನಲ್ಲಿ ಬೆತ್ತಲಾಗಿ ಮಲಗಿ ಕೋಮದ ಭೋಜನ ಆಟ ಆಡುವಂತ ಚಂದ್ರಕಾಂತರ ತಲ್ವಾರಿಗಳ ಫಲ ಅಲ್ಲಾಡಿಸಿವೆ. ಅಷ್ಟೇ ಅಲ್ಲಮ್ಮ, ಮುಕ್ತ ವ್ಯಾಪಾರಿರೋ ರೈತರ ಮಕ್ಕಳಿಂದ ಮತ ಪಡೆದುಕೊಂಡು ಆರಿಸಿಕೊಂಡ ಮೇಲೆ ಅದೇ ರೈತರ ಕಣ್ಣಲ್ಲಿ ರಕ್ತದ ನೀರನ್ನು ಸುರಿಸುವಂತ ಸೂರ್ಯಕಾಂತರಂತ ಬಂಡ ಈ ರೈತ ಹಿಡಿದ ಗಂಡು ಬಡಲಿಯಿಂದ ಕಡಿದು ಈ ಬಂಗಾರಿ ಗಿಡಕ್ಕೆ ನೇತು ಹಾಕುವೆ. ಅಷ್ಟೇ ಅಲ್ಲಮ್ಮ, ಮಧ್ಯಮ ರೈತರ ಭೂಮಿಯನ್ನು ಕಡಿಮೆ ರೇಟಿಗೆ ಖರೀದಿ ಮಾಡಿ ಅಕ್ರಮ ಮರ ದಂಧೆ ಮಾಡುವ ಹಣವಂತರ ಪಾಲಿಗೆ ಊರಿಗೆ ಮಿಕ್ಕಿದವನಿಯಾಗಿ ಅವರ ಗಂಡಸ್ತನದ ನರಗಳನ್ನು ಈ ಗಂಡುಗಳಿಂದ ತುಂಡು ತುಂಡಾಗಿ ಕತ್ತರಿಸಿ ಕತ್ತರಿಸದಿದ್ದರೆ ನಾನು ಪ್ರತಿಪರ ರೈತನ ಮಗ ಶ್ರೀರಾಮನೇ ಅಲ್ಲ, ಶ್ರೀರಾಮನೇ ಅಲ್ಲ. ಸಹೋದರ, ಈಗ ನೀನು ನುಡಿಯುವ ಒಚ್ಚದೆ ಮಾತುಗಳು ಬರೀ ಮಾತುಗಳಾಗಿ ಉಳಿಯಬಾರದಪ್ಪ. ಏಕೆಂದರೆ ಭೂಮಿಯಲ್ಲಿ ದುಡಿದು ದೇಶಕ್ಕೆ ಅನ್ನ ಹಾಕುವ ನಮ್ಮ ಕಾಯಕ ಯೋಗಿಯ ಕಿವಿ ಮುಟ್ಟಬೇಕಾದರೆ ಸತ್ಯ, ನ್ಯಾಯ, ನೀತಿ, ಧರ್ಮವೆಂಬ ಪದಗಳನ್ನು ನಿನ್ನ ಉಸಿರಾಗಿಟ್ಟುಕೊಂಡು ಸಮಸ್ತ ಈ ರೈತ ಕುಲ ಬಾಂಧವರಿಗೆ ವಂಚನೆಗೈಯುತ್ತಿರುವ ಆ ಭ್ರಷ್ಟರ ವಿರುದ್ಧ ಹೋರಾಡಲು ಹಠಪಟ್ಟ ಹುಲಿಯಂತೆ ಸೇಡೆಂಬ ಮಿಡಿ ನಾಗರನಾಗಿ ಕಚ್ಚಿ ರೈತನೇ ಹಸಿರು ದೇಶದ ಉಸಿರು ಎಂಬ ಪದವನ್ನು ಜೀವಂತ ಇಡುವುದು ನಿನ್ನಿಂದ ಮಾತ್ರ ಸಾಧ್ಯ ಸಹೋದರ. ಅಣ್ಣ, ಈ ಶರೀರ ಬಿಳಿಜೋಳದ ರೊಟ್ಟಿ, ಪುಂಡಿ ಪಲ್ಲೆ, ಸಂಗಟಿ ಹಾಲು ಉಂಡು ಬೆಳೆದದ್ದು. ರೈತರ ಮಕ್ಕಳಿಗೆ ಅನ್ಯಾಯ ಮೋಸ ಮಾಡುವವರ ಪಾಪದ ರುಂಡವನ್ನು ಈ ರೈತ ಹಿಡಿದ ಗಂಡುಗಳಿಂದ ಕಡಿದು ರೈತನೇ ಈ ದೇಶದ ಸಂಪತ್ತನ್ನು ಸಾಧಿಸುವ ತೋರಿಸಿದೆಯಾ? ಸಾಧಿಸಿ ತೋರಿಸುವುದೇ ನನ್ನ ಉದ್ದೇಶ. ಅಣ್ಣ, ನನಗೆ ಆಶೀರ್ವಾದ ಮಾಡಿ. ಸಹೋದರ, ನಿನ್ನ ತಲೆ ಮೇಲೆ ಯಾವತ್ತಿದ್ದರೂ ನನ್ನ ಮತ್ತು ನಿನ್ನ ಅತ್ತಿಗೆ ಆಶೀರ್ವಾದ ಸದಾಕಾಲ ಇದ್ದೇ ಇರುತ್ತದೆ. ನಿನಗೆ ಮಂಗಳವಾಗಲಿ ಸಹೋದರ.
ಬಂದೇನಪ್ಪ. ಮೈದುನ, ಹೇಗೆ ನಡೀತಾ ಇದೆ ಪಾಡಿನ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತಾ ಇದ್ದೇನೆ ಹತ್ತಿರಮ್ಮರೇ. ಅಣ್ಣ ನೀನು ನನಗೆ ನನಗೆ ಅರ್ಜೆಂಟ್ ಆಗಿ 50,000 ರೂಪಾಯಿ ಬೇಕು. ಮೊನ್ನೆ ಅಣ್ಣ ತಾನೇ ನೀನು ಓದುವ ಕಾಲೇಜಿಗೆ ಬಂದು ನೀನು ಕಾಲೇಜ್ ಫೀಸ್ ಮತ್ತು ಹಾಸ್ಟೆಲ್ ಫೀಸ್ ಕಟ್ಟಿ ನಿನ್ನ ಖರ್ಚಿಗೆ ಅಂತ 10,000 ಹಣ ಕೊಟ್ಟು ಬಂದಿರ್ತಾನೆ ತಾನೆ. ಅಣ್ಣ ನಾನು ನನ್ನ ಗೆಳೆಯರು ಕೂಡಿಕೊಂಡ ಪ್ರವಾಸಕ್ಕೆ ಹೊಂಟಿದ್ದೇವೆ, ಅದಕ್ಕೋಸ್ಕರ ನನಗೆ ಹಣ ಬೇಕು. ಅಲ್ಲೋ ದಡ್ಡ, ಈಗ ನಿಂತ ಕಾಲ ಮೇಲೆ ಹಣ ಕೇಳಿದ್ರೆ ಮನೆಯಲ್ಲಿ ರೊಕ್ಕದ ಗಿಡವನ್ನು ನೆಟ್ಟಿದೀವಿ ಏನಪ್ಪ ತಮ್ಮ. ಅಣ್ಣ ಅಂದರೆ ನಾನು ನನ್ನ ಗೆಳೆಯರು ಕೂಡಿಕೊಂಡು ಪ್ರವಾಸಕ್ಕೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಎಂದಾಯ್ತಾ? ಮೈದುನ, ಮೋಜು ಪ್ರವಾಸ ಅಂತ ಹೋಗುವುದು ಶ್ರೀಮಂತರು, ಆದ್ರೆ ನಮ್ಮಂತ ದುಡಿದು ತಿನ್ನುವವ್ರು ಯಾಕೆ ಬೇಕಮ್ಮ ಪ್ರವಾಸದ ಚಿಂತೆ? ಅತ್ಯಮ್ಮ, ಅಣ್ಣ ನನ್ನ ಮುಂದೆ ಕಡ್ಡಿ ಆಡಿಸಬೇಡದು. ಅಣ್ಣ ನೀನು ನನಗೆ ಹಣ ಕೊಟ್ಟು ಇಲ್ಲ ಒಂದು ಹೇಳು. ತಮ್ಮ ನಾಗೇಶ್, ಸಿಟ್ಟಿನ ಬರದಲ್ಲಿ ಬುದ್ಧಿಯನ್ನು ಕೊಡಬೇಡ. ನಮಗೆ ಇವತ್ತು ಒಂದು ದಿನವಾದರೂ ಟೈಮ್ ಕೊಡು. ನಾಳೆ ಯಾರ ವ್ಯಕ್ತಿರ ಬಡ್ಡಿ ಹೆಂಗೆ ತಂದು ಹಣ ಕಟ್ಟು ಕಳಿಸುತ್ತೇವೆ ತಮ್ಮ. ನಾಗೇಶ, ಮೊನ್ನೆ ತಾನೇ ದಲ್ಲಾಳಿ ಅಂಗಡಿಯ ಮಾಲೀಕರ ಹತ್ತಿರ ನನಗೆ 1,00,000 ರೂಪಾಯಿ ಹಣ ತೆಗೆದುಕೊಂಡು ಬಂದು ನಿನ್ನ ಕಾಲೇಜ್ ಫೀ ಕಟ್ಟಿ ಬಂದಿದ್ದೇನೆ. ಈಗ ಮತ್ತೆ ಹೋಗಿ ಹಣ ಕೇಳಿದರೆ ಎಲ್ಲಿ ಕೊಡುತ್ತಾರೆ ಸಹೋದರ? ಅಣ್ಣ ನೀನು ನನಗೆ ಹಣ ಕೊಡ್ತೀವೋ ಇಲ್ಲ ಒಂದು ಹೇಳು. ನನಗೆ ಈಗ ಹಣ ಬೇಕು. ಮಾವನವರೇ, ದಯವಿಟ್ಟು ನಿಮಗೆ ಕೈ ಮುಗಿದು ಕೇಳಿಕೊಡುತ್ತಾರೆ. ಯಾರ ಶ್ರೀಮಂತರ ಹತ್ತಿರವಾದರೂ ಸಾಲವನ್ನು ಇಟ್ಟುಕೊಂಡು ಬಂದು ನನ್ನ ಮೈದಲ್ಲಿ ಬರೀ ಮಾವನ ಮೈ ಲಕ್ಷ್ಮೀ, ಈ ನಾಡಿನಲ್ಲಿ ರೈತರ ಗೋಳು ಕೇಳುವರು ಯಾರು ಇಲ್ಲ. ಈ ಸಲ ಮಳೆ ರಾಯನ ವಿಕೋಪಕ್ಕೆ ಇದ್ದ ಬಿದ್ದ ಬೈಲುಗಳೆಲ್ಲ ನುಂಗಿ ನೀರು ಕುಡಿದಿರುವಾಗ ಯಾರ ಹತ್ತಿರ ಹೋಗಿ ಕೇಳಬೇಕು 50,000 ರೂಪಾಯಿಯನ್ನ? ನೋಡಿ, ನಾನು ಓದುವುದು ನಿಮಗೆ ಇಷ್ಟ ಇಲ್ಲ ಎಂದಾಯ್ತಾ? ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಅವಶ್ಯಕತೆ ಇಲ್ಲವೆಂದಾಯ್ತು. ನೋಡಪ್ಪ ಮೈದುನ, ನಿನ್ನ ಓದಿಸುವ ಸಲುವಾಗಿ ನನ್ನಂದಿರು ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ದಾರೆ ಅಂತ ಸ್ವಲ್ಪವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಅತ್ಯಮ್ಮ, ನನಗೆ ಅರ್ಥಾನರ್ಥಗಳ ಬಗ್ಗೆ ಆಡಬೇಡಮ್ಮ. ನಾನು ಮೊದಲೇ ಆಟವಾಡಿ ಅದೇ ಕೆಲವರಿಗೂ ಹೋರಾಡುವ ಕ್ರೂರ ವ್ಯಕ್ತಿ ನಾನು. ಲಕ್ಷ್ಮೀ, ನಾವು ಈಗ ಏನೇ ತಿಳುವಳಿಕೆ ಪಾಠ ಹೇಳಿದರೂ ತಿಳಿದುಕೊಳ್ಳುವ ಬುದ್ಧಿ ಅವನಿಗಿಲ್ಲ. ಅಂದ ಮೇಲೆ ಈಗ ಮೊನ್ನೆ ನಿನ್ನ ತವರು ಮನೆಗೆ ಹೋದಾಗ ನಿನ್ನ ನಂದಿರನಿಗೆ ಕೊಟ್ಟ ಬಂಗಾರದ ಸರವನ್ನು ತೆಗೆದುಕೊಂಡು ಕೈಯಲ್ಲಿ ಕೊಡು. ಅದನ್ನು ಮಾರಿ ಬಂದ ಹಣ ತೆಗೆದುಕೊಂಡು ಗೆಳೆಯರೊಂದಿಗೆ ಪ್ರವಾಸಕ್ಕೆ ಹೋಗಿ ಬರಲಿ. ನಿಲ್ಲತ್ಯಮ್ಮ, ಅಣ್ಣ ಅತ್ತಿಗೆ ತವರು ಮನೆಯಿಂದ ತಂದ ಪ್ರೀತಿಯಿಂದ ತಂದ ಬಂಗಾರದ ಸರವನ್ನು ಮಾರಿದರೆ ಅದು ನಮ್ಮ ಮನೆತನಕ್ಕೆ ಅಪಮಾನ. ಅಣ್ಣ, ನಾನು ಮೊನ್ನೆ ಕುಸ್ತಿಯಲ್ಲಿ ಗೆದ್ದು ಬಂದ 5 ತೊಲಿ ಬಂಗಾರದ ಕಡೆಯನ್ನು ಮಾರಿ ತಮ್ಮನಿಗೆ ಹಣ ಕೊಟ್ಟು ಕಳಿಸುತ್ತೇನೆ. ನಾಗೇಶ, ಸಹೋದರ, ನಿನ್ನ ಕೈಯಲ್ಲಿರೋ ಬಂಗಾರನು ಮಾರಿ ನಿನ್ನ ದೃಷ್ಟಿಯಲ್ಲಿ ನಾನು ಸಣ್ಣವನಾಗಲಾರಪ್ಪ. ನಾಗೇಶ್, ತೆಗೆದುಕೊಳ್ಳಪ್ಪ ನನ್ನ ಇದು ನಮ್ಮ ವಂಶದ ಪರಂಪರೆ. ಇದು ನಿಮಗಿಂತ ಹೆಚ್ಚೇನಲ್ಲ. ಇದನ್ನು ಮಾರಿ ಬಂದ ಹಣ ತೆಗೆದುಕೊಂಡು ಗೆಳೆಯರೊಂದಿಗೆ ಪ್ರವಾಸಕ್ಕೆ ಹೋಗಿ ಅಣ್ಣ, ನಿಮ್ಮೆಲ್ಲರ ಉದರ ಗುಣದ ಮುಂದೆ ನಾನೊಬ್ಬ ಸಣ್ಣವನಾಗಿ ಬಿಟ್ಟೆ ಅಣ್ಣ. ನನ್ನನ್ನು ತಪ್ಪಿಸೋ, ಮನ್ನಿಸು ಅಣ್ಣ. ನನಗೆ ಯಾರದು ಬಂಗಾರ ಬೇಡ, ನನಗೆ ಯಾರದು ಹಣ ಬೇಡ.
ನನ್ನ ತಪ್ಪನ್ನು ಮನ್ನಿಸು ಅಣ್ಣ, ಮನ್ನಿಸು. ಅಯ್ಯೋ, ಹಾಗೆಲ್ಲ ಮಾತಾಡ್ಬಾರ್ದಪ್ಪ. ಬಾರಪ್ಪ ಇಲ್ಲಿ. ನೀನು ಪ್ರವಾಸಕ್ಕೆ ಹೋಗಬೇಕು. ಮಾವನವರು ಯಾರ ಹತ್ರವನ್ನು ಸಾಲವನ್ನಾದ್ರೂ ಇಟ್ಟುಕೊಂಡು ಹೋದ್ರು ನೀನು ಹಣ ಕೊಡುತ್ತಾರೆ. ಆದ್ರೆ ನೀನು ಪ್ರವಾಸಕ್ಕೆ ಹೋಗುವುದಿಲ್ಲ ಅಂತ ಮಾತ್ರ ಹೇಳಬೇಡ ಮೈದ, ಹೇಳಬೇಡಪ್ಪ. ನಿಮ್ಮ ಅತ್ತಿಗೆಯರ ಮಾತಿನಂತೆ ನೀನು ಪ್ರವಾಸಕ್ಕೆ ಹೋಗಲೇಬೇಕು. ಸಹೋದರ, ನೀನು ಒಳಗಡೆ ಹೋಗಿ ಬೇಗ ರೆಡಿಯಾಗು. ನಾನು ಈ ಚಿನ್ನದ ಚೈನನ್ನು ಮಾರ್ವಾಡಿ ಅಂಗಡಿಯಲ್ಲಿ ಮಾಡಿ ನಿನಗೆ ಹಣ ತಂದು ಕೊಡುತ್ತೇನೆ. ಹೋಗು ಸಹೋದರ, ರೆಡಿಯಾಗು. ಇಲ್ಲ ಅಣ್ಣ, ನಿಮ್ಮ ಕಣ್ಣು ಮೇಕೆ ನನ್ನಿಂದ ನಿಮಗೊಂದು ಸೆಲೆಕ್ಟ್. ಬಹಳ ದಿವಸದ ನಂತರ ನಿಮ್ಮೆಲ್ಲರನ್ನು ಭೇಟಿಯಾಗಲು ಊರಿಗೆ ಬಂದಿರುವೆ. ಇದೇ ಸಂತೋಷದ ಸಂಭ್ರಮದಲ್ಲೇ ಒಂದು ಸಿಂಪಾದಿ ಗೀತೆ ಆಡಿ ಕುಣಿಯೋಣ ಅತ್ತಿಗೆಮ್ಮರೇ. ಆಯ್ತಪ್ಪ, ನಿನ್ನ ಸಂತೋಷವೇ ನಮ್ಮೆಲ್ಲರ ಸಂತೋಷ. ಬನ್ನಿ, ಎಲ್ಲರೂ ಸೇರಿ ಹಾಡ್ತೀನಿ.